press the bell icon on the YouTube app and never miss another update. Hello students, let's continue our discussion in fractions. In previous class we discussed about how to write the fractions for given figures. ಆ ಒಂದು ಫಿಗರ್ನ ಕೊಟ್ಟು ಅದಕ್ಕೆ ಫ್ರ್ಯಾಕ್ಷನ್ ಹೆಂಗೆ ಬರೆಯೋದು ಅಂತ ಕಲ್ತಿದ್ವಿ. ಮತ್ತು ನಂಬರ್ನ ಅಥವಾ ಫ್ರ್ಯಾಕ್ಷನ್ನ ಕೊಟ್ಟಾಗ ಫಿಗರ್ನ ಹೆಂಗೆ ಶೇಡ್ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕು ಅಂತ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಟುಡೇ ಲೆಟ್ಸ್ ಡಿಸ್ಕಸ್ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್. ಈಗ ನಿಮಗೆ ಎಲ್ರಿಗೂ ನಂಬರ್ಸ್ನ ಕಂಪೇರ್ ಮಾಡೋಕ್ಕೆ ಗೊತ್ತಿದೆ. ಫ್ರ್ಯಾಕ್ಷನ್ನು ಒಂದು ನಂಬರೇ, ಬಟ್ ನಿಮಗೆ ಹೋಲ್ ನಂಬರ್ಸ್ನ ಕಂಪೇರ್ ಮಾಡೋಕ್ಕೆ ಗೊತ್ತಿದೆ, ಫ್ರ್ಯಾಕ್ಷನ್ಸ್ನ ಕಂಪೇರ್ ಮಾಡೋಕ್ಕೆ ಗೊತ್ತಿಲ್ಲ. ಸೊ ಫ್ರ್ಯಾಕ್ಷನ್ಸಲ್ಲಿ ಟೂ ಟೈಪ್ಸ್ ಆಫ್ ಕಂಪ್ಯಾರಿಸನ್ ಇದೆ. ನಾವು ಒಂದೊಂದೇ ಎಕ್ಸಾಂಪಲ್ ಸಮೇತ ತಿಳ್ಕೊಳ್ತಾ ಹೋಗೋಣ. ಫಸ್ಟು ಇವತ್ತು ಏನು ಟಾಪಿಕ್ ಡಿಸ್ಕಸ್ ಮಾಡ್ತೀವಿ, ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್. ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸಲ್ಲಿ ನಾವು ಫಿಗರ್ನ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಫಸ್ಟ್ ಏನು ಡಿಸ್ಕಸ್ ಮಾಡೋಣ ಅಂದರೆ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ಡಿನಾಮಿನೇಟರ್. I hope now you are familiar with what is numerator and what is denominator. ಈಗ ನಮಗೆ ನ್ಯೂಮರೇಟರ್ ಅಂದರೆ ಏನು, ಡಿನಾಮಿನೇಟರ್ ಅಂದರೆ ಅದ್ರದ್ದು ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಡಿನಾಮಿನೇಟರ್ ಸೇಮ್ ಇದ್ದಾಗ ಹೆಂಗೆ ಕಂಪೇರ್ ಮಾಡೋದು ಅಂತ. ಸೊ ಇಲ್ಲಿ ನೀವು ಎರಡು ಟೈಪ್ ಆಫ್ ಕಂಪ್ಯಾರಿಸನ್ ಕಲಿತೀರಿ. ಒಂದು ಸೇಮ್ ಡಿನಾಮಿನೇಟರ್ ಇದ್ದಾಗ, ಇನ್ನೊಂದು ಸೇಮ್ ನ್ಯೂಮರೇಟರ್ ಇದ್ದಾಗ. ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ದ ಕಂಪ್ಯಾರಿಸನ್ ವಿತ್ ಸೇಮ್ ಡಿನಾಮಿನೇಟರ್. Let us take an example one. See, compare these two figures. 1, 2, 3, 4, 5. 1, 2, 3, 4, 5, 6, 7. One, two, three, four, 5, 6, 7. 1, 2, 3, 4, 5, 6, 7. Figures same ಇದೆ. So I'll shade one box here. Here I will shade 3 boxes. ಎರಡು ಫಿಗರ್ಸ್ ಸೇಮ್ ಇದೆ, ಬಟ್ ಇಲ್ಲಿ ಫ್ರ್ಯಾಕ್ಷನ್ ಚೇಂಜ್ ಆಗಿದೆ ಅಲ್ವಾ. ಫಿಗರ್ಸ್ ಇಲ್ಲೂ 7 ಬಾಕ್ಸ್ ಇದೆ, ಇಲ್ಲೂ 7 ಬಾಕ್ಸ್ ಇದೆ, ಬಟ್ ಫ್ರ್ಯಾಕ್ಷನ್ ವೈಸ್ ಕಂಪೇರ್ ಮಾಡಿದೆ. ಫ್ರ್ಯಾಕ್ಷನ್ ಯಾವಾಗ ಬರಿತೀವಿ ನಾವು, ಟೋಟಲ್ ಪಾರ್ಟ್ಸ್ನ ಡಿವೈಡ್ ಮಾಡಿದಾಗ ನಾವು ಫ್ರ್ಯಾಕ್ಷನ್ನ ಬರಿತೀವಿ. ಸೊ ಇಲ್ಲಿ ಓನ್ಲಿ 1 ಪಾರ್ಟ್ ಶೇಡ್ ಆಗಿದೆ, ಇಲ್ಲಿ 3 ಪಾರ್ಟ್ಸ್ ಶೇಡ್ ಆಗಿದೆ, ಹೌದಲ್ವಾ. ಸೊ ಈಗಲೇನು ಮಾಡ್ತಿದ್ದೀವಿ ನಾವು, ಕಂಪ್ಯಾರಿಸನ್ ಮಾಡ್ತಿದ್ದೀವಿ. ಸೊ ಇವೆರಡನ್ನು ಕಂಪೇರ್ ಮಾಡಿದ್ರೆ ವಿಚ್ ಈಸ್ ಬಿಗ್ಗರ್ ಅಂತ ಕೇಳಿದ್ರೆ ನಾವು ಈ ಫಿಗರ್ನೇ ಬಿಗ್ಗರ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇಲ್ಲಿ ನಮಗೆ ಫ್ರ್ಯಾಕ್ಷನ್ ಜಾಸ್ತಿ ಇದೆ. ಫ್ರ್ಯಾಕ್ಷನ್ ಜಾಸ್ತಿ ಇದೆ ಅಂದರೆ ಅರ್ಥ ಇಲ್ಲಿ ಶೇಡೆಡ್ ಪಾರ್ಟ್ ಜಾಸ್ತಿ ಇದೆ ಅಂತ. ಸೊ ಶೇಡೆಡ್ ಪಾರ್ಟ್ ಎಲ್ಲಿ ಜಾಸ್ತಿ ಇರುತ್ತೆ ಅದೇ ಬಿಗ್ಗರ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ ಇದು ಡಯಾಗ್ರಾಮೇಟಿಕಲಿ ಹಿಂಗೆ ಕಂಪೇರ್ ಮಾಡೋದು ಅಂತ. ಬಟ್ ನಾವು ನ್ಯೂಮರಲ್ಸಲ್ಲಿ ಕೊಟ್ಟಾಗ ಹಿಂಗೆ ಕಂಪೇರ್ ಮಾಡ್ತೀವಿ ಫ್ರ್ಯಾಕ್ಷನ್ನ ಅಂದರೆ, ಇದನ್ನ ಫ್ರ್ಯಾಕ್ಷನ್ ಹೆಂಗೆ ಬರಿತೀರಿ, ಟೋಟಲ್ ಪಾರ್ಟ್ಸ್ನ ಡಿನಾಮಿನೇಟರಲ್ಲಿ ಬರಿತೀವಿ, ದಟ್ ಇಸ್ 7. 1, 2, 3, 4, 5, 6, 7. ಟೋಟಲ್ ಪಾರ್ಟ್ 7 ಇದೆ, ಸೊ 7 ಬರೆದಿದ್ದೀವಿ. ಒಂದು ಶೇಡೆಡ್ ಪಾರ್ಟ್ಸ್ನ ಯಾವಾಗಲೂ ನ್ಯೂಮರೇಟರಲ್ಲಿ ಬರಬೇಕು, ಇಲ್ಲಿ ಓನ್ಲಿ 1 ಶೇಡೆಡ್ ಪಾರ್ಟ್ ಇದೆ. ಸೊ ಫ್ರ್ಯಾಕ್ಷನ್ ಈಸ್ 1/7. ಇಲ್ಲೂ ಅಷ್ಟೇ ಟೋಟಲ್ ಪಾರ್ಟ್ 7 ಇದೆ, ಸೊ ಡಿನಾಮಿನೇಟರಲ್ಲಿ 7 ಬರಿತೀವಿ. ನ್ಯೂಮರೇಟರಲ್ಲಿ ಎಷ್ಟಿದೆ ನೋಡ್ಕೊಳ್ರಿ, ಶೇಡೆಡ್ ಪಾರ್ಟ್ಸು 1, 2, 3. ಸೊ ದಿಸ್ ಇಸ್ 3/7. ನಮಗೆ ಬೈ ಅಬ್ಸರ್ವೇಷನಿಂದ ಗೊತ್ತಾಗಿದೆ, ಫಿಗರ್ನ ನೋಡಿ ಅಬ್ಸರ್ವ್ ಮಾಡಿ ಹೇಳ್ತಿದ್ದೀವಿ ಇದು ಬಿಗ್ಗರ್ ಅಂತ. ಸೊ ನಾವು ಈ ಕಡೆ ಗ್ರೇಟರ್ ಸಿಂಬಲ್ನ ಹಾಕ್ತೀವಿ, ಹೌದಲ್ವಾ. ಸೊ ಏನು ಹೇಳ್ಬೋದು, 3/7 ಈಸ್ ಗ್ರೇಟರ್ ದ್ಯಾನ್ 1/7. ಈಸ್ ಇಟ್ ಕ್ಲಿಯರ್? ಸೊ 3/7 ನಾವು ಗ್ರೇಟರ್ ಅಂತ ಹೇಳಬೇಕಾದ್ರೆ ಆ ಕಡೆ ಗ್ರೇಟರ್ ಸಿಂಬಲ್ನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡು ಒಂದು ಕನ್ಕ್ಲೂಷನ್ ಮಾಡೋಣ. ಡಿನಾಮಿನೇಟರ್ ಇದ್ದರೆ ಹೆಂಗೆ ಕಂಪೇರ್ ಮಾಡಬೇಕು, ಸೇಮ್ ಡಿನಾಮಿನೇಟರ್ ಇದ್ದಾಗ. ಸೊ ಲೆಟ್ ಅಸ್ ಟೇಕ್ ದಿಸ್. ಇಲ್ಲಿ 8 ಪಾರ್ಟ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಫಿಗರ್, ಸೇಮ್ ಫಿಗರ್
ಇಲ್ಲಿ 5 ಪಾರ್ಟ್ಸ್ನ ಶೇಡ್ ಮಾಡ್ತೀನಿ. 1 2 3 4 5. ಸೊ 5 ಪಾರ್ಟ್ಸ್ನ ಶೇಡ್ ಮಾಡೋಣ. ತ್ರೀ 4 5. ಇಲ್ಲಿ 5 ಪಾರ್ಟ್ಸ್ನ ಶೇಡ್ ಮಾಡ್ತೀನಿ. ಇಲ್ಲಿ 3 ಪಾರ್ಟ್ಸ್ನ ಶೇಡ್ ಮಾಡಿ. ಸೊ ಬೈ ಅಬ್ಸರ್ವೇಷನಿಂದನೇ ಹೇಳ್ಬೋದು ನೀವು ಇಲ್ಲಿ ಶೇಡ್ ಯಾವುದು ಬಿಗ್ಗರ್ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಶೇಡೆಡ್ ಪಾರ್ಟ್ ಇಲ್ಲಿದೆ. ಸೊ ಈ ಪಾರ್ಟಲ್ಲಿ ನಮಗೆ ಈ ಫಿಗರಲ್ಲಿ ಶೇಡೆಡ್ ಪಾರ್ಟ್ಸ್ ಜಾಸ್ತಿ ಇರೋದ್ರಿಂದ ಈ ಫಿಗರು ಬಿಗ್ಗರ್. ಫ್ರ್ಯಾಕ್ಷನ್ನ ಕಂಪೇರ್ ಮಾಡಬೇಕು, ಟೋಟಲ್ ಫಿಗರ್ನ ಕಂಪೇರ್ ಮಾಡಿದ್ರೆ ಎರಡು ಸೇಮ್, ಬಟ್ ಶೇಡೆಡ್ ಪಾರ್ಟ್ಸ್ನ ಕಂಪೇರ್ ಮಾಡಿದ್ರೆ ಇದು ನಮಗೆ ಬಿಗ್ಗರ್ ಆಗುತ್ತೆ, ಇದು ಸ್ಮಾಲರ್ ಆಗುತ್ತೆ. ಯಾಕೆಂದರೆ ಕಡಿಮೆ ಪಾರ್ಟ್ಸ್ ಶೇಡ್ ಆಗಿದೆ. ಇಲ್ಲಿ ಓನ್ಲಿ 3 ಪಾರ್ಟ್ಸ್ ಶೇಡ್ ಆಗಿದೆ, ಇಲ್ಲಿ 5 ಪಾರ್ಟ್ಸ್ ಶೇಡ್ ಆಗಿದೆ. ಸೊ ದಿಸ್ ಇಸ್ ಬಿಗ್ಗರ್. ಯಾವಾಗಲೂ ಬಿಗ್ಗರ್ ಕಡೆ ನಾನು ಓಪನ್ ಎಂಡೆಡ್ ಸಿಂಬಲ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಫಿಗರು ಜಾಸ್ತಿ ಇದೆ. ಸೊ ಇನ್ನು ಫ್ರ್ಯಾಕ್ಷನಿಗೆ ಈಗ ಫಿಗರ್ ನೋಡಿ ಕಂಪೇರ್ ಮಾಡಿದ್ವಿ. ಈಗ ನ್ಯೂಮರಲ್ಸಲ್ಲಿ ಬರೆಯೋಣ. ಸೊ ಈ ಟೋಟಲ್ ಪಾರ್ಟ್ಸ್ ನಮಗೆ 8 ಇದೆ. ನಾನು ಈ ಫಿಗರಿಗೆ ಇಲ್ಲಿ ಫ್ರ್ಯಾಕ್ಷನ್ ಬರೀತಿದ್ದೀನಿ 8. ಶೇಡೆಡ್ ಪಾರ್ಟ್ಸ್ ಅಷ್ಟಿದೆ 1 2 3 4 5. ಸೊ 5/8 ಆ್ಯಂಡ್ ಹಿಯರ್ 1 2. Denominator total part same as tell shaded parts 1 2 3. So shaded parts is 3. So fraction is 3/8 here. Here it is 5/8. ಈಗ ಆಲ್ರೆಡಿ ನಾವು ಕಂಪ್ಯಾರಿಸನ್ ಮಾಡಿದ್ದೀವಿ, ಈ ಫಿಗರೇ ದೊಡ್ಡದು ಅಥವಾ ಇಟ್ ಇಸ್ ಅ ಬಿಗ್ಗರ್ ಅಂತ. ಸೊ ಈ ಕಡೆ ನಾವು ಗ್ರೇಟರ್ ಸಿಂಬಲ್ ಹಾಕ್ತೀವಿ, ಓಪನ್ ಎಂಡೆಡ್ ಸಿಂಬಲ್. ಸೊ 5/8 ಗ್ರೇಟರ್ ದ್ಯಾನ್ 3/8. ಫಿಗರ್ಸ್ನ ಕಂಪ್ಯಾರಿಸನ್ ಮಾಡಿ ಒಂದು ಕನ್ಕ್ಲೂಷನ್ನಿಗೆ ಬರ್ತಿದ್ದೀವಿ. ವೆನ್ ಡಿನಾಮಿನೇಟರ್ಸ್ ಈಸ್ ಸೇಮ್, ಇಲ್ಲಿ ನೋಡಿರಿ ಎರಡೂ ಕಡೆಗೂ ನಮಗೆ ಡಿನಾಮಿನೇಟರ್ ಸೇಮ್ ಇದೆ. 7 7, ಇಲ್ಲೂ ಅಷ್ಟೇ 8 8 ಡಿನಾಮಿನೇಟರ್ಸ್ ಅನ್ನು. ಒಂದು ಕನ್ಕ್ಲೂಷನ್ ಏನು ಅಂದರೆ ವೆನ್ ಡಿನಾಮಿನೇಟರ್ ಈಸ್ ಸೇಮ್, ಸ್ಮಾಲರ್ ನಂಬರ್ ಈಸ್ ಸ್ಮಾಲರ್, ಬಿಗ್ಗರ್ ನಂಬರ್ ಈಸ್ ಬಿಗ್ಗರ್. ಅಂದರೆ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ನ ಕಂಪೇರ್ ಮಾಡಬೇಕು. 3 ಬಿಗ್ಗರ್ ಅಲ್ವಾ ನಮಗೆ, 3 ಮತ್ತು 1ನ ಕಂಪ್ಯಾರಿಸನ್ ಮಾಡೋಕ್ಕೆ ಗೊತ್ತಿದೆ. ಸೊ 3 ಈಸ್ ಬಿಗ್ಗರ್. ವೆನ್ ಡಿನಾಮಿನೇಟರ್ ಈಸ್ ಸೇಮ್, ನ್ಯೂಮರೇಟರ್ನ ಕಂಪೇರ್ ಮಾಡ್ತೀವಿ. ನ್ಯೂಮರೇಟರಲ್ಲಿ ಯಾವ್ದು ಬಿಗ್ಗರ್ ಇರುತ್ತೆ? 3 ಬಿಗ್ಗರ್ ಇದೆ. ಸೊ 3/7 ಈಸ್ ಬಿಗ್ಗರ್, 1/7 ಈಸ್ ಸ್ಮಾಲರ್. ಇಲ್ಲಿ ತಗೊಳ್ರಿ, ಇಲ್ಲೂ ಡಿನಾಮಿನೇಟರ್ ಸೇಮ್ ಇದೆ. ವೆನ್ ಡಿನಾಮಿನೇಟರ್ಸ್ ಆರ್ ಸೇಮ್, ಸ್ಮಾಲರ್ ನಂಬರ್ ಈಸ್ ಸ್ಮಾಲರ್, ಗ್ರೇಟರ್ ನಂಬರ್ ಈಸ್ ಗ್ರೇಟರ್. ಅದು ಸೊ ಗ್ರೇಟರ್ ನಂಬರ್ ಯಾವ್ದು ನಮಗೆ 5. ಸೊ 5/8ನ ಗ್ರೇಟರ್ ಅಂತ ಹೇಳ್ಬೋದು, 3/8ನ ಸ್ಮಾಲರ್ ಅಂತ ಹೇಳ್ಬೋದು. ದಿಸ್ ಈಸ್ ಹೌ ವಿ ವಿಲ್ ಕಂಪೇರ್ ದ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ಡಿನಾಮಿನೇಟರ್. ಡಿನಾಮಿನೇಟರ್ ಇದ್ದಾಗ ಈ ಥರ ಕಂಪೇರ್ ಮಾಡ್ತೀವಿ. ಏನು ಕನ್ಕ್ಲೂಷನ್ ಏನು ಅಂದರೆ ವೆನ್ ಡಿನಾಮಿನೇಟರ್ಸ್ ಈಸ್ ಸೇಮ್, ನ್ಯೂಮರೇಟರ್ ಸ್ಮಾಲರ್ ದ ನ್ಯೂಮರೇಟರ್, ಆ ಫ್ರ್ಯಾಕ್ಷನ್ ನಮಗೆ ಏನಾಗುತ್ತೆ? ಸ್ಮಾಲರ್ ಆಗುತ್ತೆ. ವೆನ್ ನ್ಯೂಮರೇಟರ್ ಈಸ್ ಗ್ರೇಟರ್, ಸೊ ದಟ್ ಫ್ರ್ಯಾಕ್ಷನ್ ವಿಲ್ ಬಿಕಮ್ ಗ್ರೇಟರ್. ನಮ್ಮ ಕಂಪ್ಯಾರಿಸನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನ್ಯೂಮರೇಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನ್ಯೂಮರೇಟರ್ ಬಿಗ್ಗರ್ ಇದ್ದರೆ ಆ ನಂಬರ್ನ ಬಿಗ್ಗರ್ ಅಂತ ಹೇಳ್ತೀವಿ, ನ್ಯೂಮರೇಟರ್ ಸ್ಮಾಲರ್ ಇದ್ದರೆ ಆ ನಂಬರ್ನ ಸ್ಮಾಲರ್ ಅಂತ ಹೇಳ್ತೀವಿ. ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡಿದಾಗ ನಿಮಗೆ ಫುಲ್ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಈಗ ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ. ಸೊ ಲೆಟ್ಸ್ ನಾವು ಟೇಕ್ ನ್ಯೂಮರೇಟರ್. ಎರಡು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫಸ್ಟ್ ಡಿನಾಮಿನೇಟರ್ನ ಕ್ಲಿಯರಾಗಿ ತಿಳ್ಕೊಂಡು ಆಮೇಲೆ ನ್ಯೂಮರೇಟರ್ನ ಕಲ್ತ್ಕೊಂಡು. ಸೊ ಲೆಟ್ ಅಸ್ ಗೋ ಫಾರ್ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ವಿತ್, ಇಟ್ ಈಸ್ ನಾಟ್ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ವಿತ್ ಡಿನಾಮಿನೇಟರ್, ಇಟ್ ಈಸ್ ವಿತ್ ಸೇಮ್ ಡಿನಾಮಿನೇಟರ್. ನೌ ವಿ ವಿಲ್ ಟೇಕ್ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ನ್ಯೂಮರೇಟರ್. ಈ ಥರ ಇದ್ದಾಗ ಹೆಂಗೆ ಕಂಪೇರ್ ಮಾಡೋದು? ಸೊ ಇಲ್ಲೂ ಅಷ್ಟೇ ಒಂದೆರಡು ಎಕ್ಸಾಂಪಲ್ಸ್ ತಗೊಳ್ಳೋಣ. ಲೆಟ್ಸ್ ಟೇಕ್ ಒನ್ ಫಿಗರ್. 1 2 3 4 5. 1 2 3 5. Next one more figure. 1 2 3 4 5 6 7 8. Here I'll shade 3. Here also I will shade 3 boxes.
ಈಗ ಅಬ್ಸರ್ವ್ ಮಾಡಿರಿ ಲಾಸ್ಟ್ ಮತ್ತು ಪ್ರಾಬ್ಲಮ್ಮಿಗೂ ಈ ಎಕ್ಸಾಂಪಲ್ಗೂ ಏನು ಡಿಫ್ರೆನ್ಸ್ ಇದೆ. ಅಲ್ಲಿ ನಮಗೆ ಟೋಟಲ್ ಪಾರ್ಟ್ ಸೇಮ್ ಇರ್ತಿತ್ತು, ಹೌದಾ? ಟೋಟಲ್ ಪಾರ್ಟ್ ಸೇಮ್ ಇರ್ತಿತ್ತು. ಇಲ್ಲಿ 5 ತೊಗೊಂಡಾಗ ಇಲ್ಲೂ ಕೂಡ 5 ತೊಗೊಂಡಿದ್ವಿ. ಬಟ್ ಇಲ್ಲಿ ಸಿ ಹಿಯರ್ ಟೋಟಲ್ ಪಾರ್ಟ್ಸ್ ವಿ ಹ್ಯಾವ್ 5, ಹಿಯರ್ ವಿ ಹ್ಯಾವ್ 8. ಶೇಡೆಡ್ ಪಾರ್ಟ್ಸ್ ಸೇಮ್ ಇದೆ. ಸೊ ನೀವು ಶೇಡೆಡ್ ಪಾರ್ಟ್ಸ್ನ ನೋಡಿ ಹೇಳೋಕ್ಕಾಗಲ್ಲ. ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ. ಸೊ ನೀವು ಹಿಂಗೆ ಹೇಳ್ಬಿಡ್ತೀರಾ, ಇಲ್ಲಿ ಟೋಟಲ್ ಪಾರ್ಟ್ಸ್ ಜಾಸ್ತಿ ಇದೆ ಅದೇ ಬಿಗ್ಗರ್ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಯಾಕಾಗಲ್ಲ? ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡಿರಿ. ಈಗ ನಿಮ್ಮ ಹತ್ರ 8 ಬಾಲ್ಸ್ ಇದೆ ಅಂದ್ಕೊಳ್ರಿ. ಇಲ್ಲಿ 8 ಪಾರ್ಟ್ಸ್ ಏನಿದೆ ಅಲ್ಲಿ 8 ಬಾಲ್ಸ್ ಇದೆ ಅಂದ್ಕೊಳ್ರಿ. ಇವ್ರ ಹತ್ರ ಎಷ್ಟಿದೆ? 5 ಬಾಲ್ಸ್ ಇದೆ. 8 ಬಾಲ್ಸ್ ಇರೋರು ಅವ್ರು ಬೇರೆಯವರಿಗೆ ಎಷ್ಟು ಬಾಲ್ಸ್ ಕೊಡ್ತಾರೆ? 3 ಬಾಲ್ಸ್ ಕೊಡ್ತಾರೆ, ಹೌದಲ್ವಾ? 8 ಬಾಲ್ಸ್ ಇದೆ, ಆದರೆ ಅವ್ರು ಕೊಡೋದು ಎಷ್ಟು ಕೊಡ್ತಾರೆ? ಓನ್ಲಿ 3 ಕೊಡ್ತಾರೆ. ಇವ್ರ ಹತ್ರ 5 ಇದೆ, ಆದರೂ ಎಷ್ಟು 5 ಇದೆ ಆದರೆ ಎಷ್ಟು ಕೊಡ್ತಾರೆ? 3 ಕೊಡ್ತಾರೆ. ಟೋಟಲ್ಲಿಗೆ ಕಂಪೇರ್ ಮಾಡಿದ್ರೆ ಯಾರು ಜಾಸ್ತಿ ಕೊಟ್ಟಂಗೆ ಆಯಿತು? ಅವ್ರ ಹತ್ರ 8 ಇದ್ರೂ ಅವ್ರು 3 ಕಡಿಮೆ ಕೊಡ್ತಿದ್ದಾರೆ. ಇವ್ರ ಹತ್ರ 5 ಇದೆ ಆದ್ರೂ 3 ಕೊಡ್ತಾ ಇದ್ದಾರೆ. ಸೊ ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಯಾವುದು ಬಿಗ್ಗರ್ ಆಗುತ್ತೆ? ಈ ಫಿಗರು ಜಾಸ್ತಿ ಆಗುತ್ತೆ. ಅವ್ರು ಇರೋದ್ರಲ್ಲೇ ಜಾಸ್ತಿ ಶೇರ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಕಡಿಮೆ ಇದೆ ಬಟ್ ಶೇರಿಂಗು ಜಾಸ್ತಿ ಇದೆ. ನಾವು ಸೊ ಶೇಡೆಡ್ ಪಾರ್ಟ್ಸ್ನ ಟೋಟಲ್ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಯಾವುದು ಜಾಸ್ತಿ ಆಯಿತು? ಈ ಫಿಗರಿಂದ ಫ್ರ್ಯಾಕ್ಷನ್ ವ್ಯಾಲ್ಯೂ ಜಾಸ್ತಿ ಆಯಿತು. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅ ಗ್ರೇಟರ್ ವ್ಯಾಲ್ಯೂ. ಯಾಕೆ ಅಂತ ಗೊತ್ತಾಯ್ತಾ? ನಾನು ಎಕ್ಸಾಂಪಲ್ ತೊಗೊಂಡು ಹೇಳಿದೆ ನಿಮಗೆ. ಟೋಟಲ್ ಪಾರ್ಟ್ಸ್ 5 ಇದೆ, ಅದರಲ್ಲಿ 3 ಕೊಡ್ತಾ ಇದ್ದಾರೆ, 3 ಶೇಡ್ ಆಗಿದೆ. ಸೊ ದಿಸ್ ಇಸ್ ಬಿಗ್ಗರ್. ಬೈ ಅಬ್ಸರ್ವೇಷನ್ ನಾವೇನು ಹೇಳ್ತೀವಿ? ಈ ಫಿಗರ್ ಗ್ರೇಟರ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದನ್ನ ನ್ಯೂಮರಿಕಲ್ಸಲ್ಲಿ ಬರೆದು ಫ್ರ್ಯಾಕ್ಷನಲ್ಲಿ ಬರೆದು ಅಪ್ಲೈ ಮಾಡೋಣ. ಸಿ ಹೀಗೆ ಟೋಟಲ್ ಪಾರ್ಟ್ಸ್ 5 ಇದೆ, ಶೇಡೆಡ್ ಪಾರ್ಟ್ಸ್ 3 ಇದೆ. ಸೊ ಇಟ್ ಇಸ್ 3/5. ಹಿಯರ್ ಟೋಟಲ್ ಪಾರ್ಟ್ಸ್ 8 ಇದೆ, ಶೇಡೆಡ್ ಪಾರ್ಟ್ಸ್ 3 ಇದೆ. ಸೊ ನಮಗೆ ಬಿಗ್ಗರ್ ಯಾವುದು ಅಂತ ಗೊತ್ತಾಯಿತು. ಬೈ ಅಬ್ಸರ್ವೇಷನಿಂದ 3/5 ಬಿಗ್ಗರ್ ಅಂತ ಗೊತ್ತಾಯಿತು. ಸೊ we will write like this. Let's take one more example. Let's divide it into 6 parts. Here we will divide it as 4 parts. ಇಲ್ಲೂ ಅಷ್ಟೇ ಟೋಟಲ್ ಪಾರ್ಟ್ಸ್ ಡಿಫ್ರೆಂಟ್ ಮಾಡೋಣ. ಇಲ್ಲಿ 4 ಪಾರ್ಟ್ಸ್ ಇದೆ, ಇಲ್ಲಿ 6 ಪಾರ್ಟ್ ಇದೆ. ಬಟ್ ಶೇಡೆಡ್ ಪಾರ್ಟ್ಸ್ನ ಸೇಮ್ ಮಾಡೋಣ. ಸಿ ಹಿಯರ್ ವಿ ವಿಲ್ ಶೇಡ್ 2. ಹಿಯರ್ ಆಲ್ಸೋ ವಿ ವಿಲ್ ಶೇಡ್ 2. ಸೊ ದಿಸ್ 2 ಆರ್ ಶೇಡೆಡ್ ಪಾರ್ಟ್ಸ್. ಈಗ ಅಷ್ಟೇ ನಿಮ್ಮ ಹತ್ರ 6 ಪಾರ್ಟ್ಸ್ ಇದೆ, ಅದರಲ್ಲಿ 8 ಕೊಡ್ತಿದ್ದೀರಾ. ಸಾರಿ 6 ಪಾರ್ಟ್ಸ್ ಇದೆ, ಅದರಲ್ಲಿ 2 ಕೊಡ್ತಿದ್ದೀರಾ. ಬಟ್ ಇವ್ರ ಹತ್ರ 4 ಇದೆ, 4 ಇದ್ರೂ 2 ಕೊಡ್ತಾ ಇದ್ದಾರೆ. ಟೋಟಲಲ್ಲಿ ಅವರು ಫ್ರ್ಯಾಕ್ಷನ್ ವೈಸ್ ಏನು ಕೊಡ್ತಿದ್ದಾರೆ? ಅವ್ರ ಹತ್ರ 4 ಇದ್ರೂ 2 ಜಾಸ್ತಿನೇ ಕೊಡ್ತಾ ಇದ್ದಾರೆ ಅಲ್ವಾ? ನಮಗೆ ಯಾವ್ದು ಬಿಗ್ಗರ್ ಆಗುತ್ತೆ? ಈ ಫ್ರ್ಯಾಕ್ಷನ್ ಬಿಗ್ಗರ್ ಆಗುತ್ತೆ. ಸೊ ಈ ಫಿಗರ್ ನಮಗೆ ಗ್ರೇಟರ್ ಆಗುತ್ತೆ ಅಲ್ವಾ? ಸೊ ದಿಸ್ ಇಸ್ ಅ ಗ್ರೇಟೆಸ್ಟ್ ಫಿಗರ್. ನಾವು ಇಲ್ಲಿ ಫಸ್ಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಫ್ರ್ಯಾಕ್ಷನ್ ಆಗಿ ಬರೆಯೋಣ. ಸೊ ಇಲ್ಲಿ ಟೋಟಲ್ 6, ಶೇಡೆಡ್ 2. ಇಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟಿದೆ? 4. ಹಿಯರ್ ವಿ ಹ್ಯಾವ್ 2. ನಮಗೆ ಗ್ರೇಟರ್ ಯಾವುದಾಯಿತು? ಈ ಫಿಗರ್ ಆಯಿತು. ಈ ಎರಡನ್ನೂ ತೊಗೊಂಡು ಒಂದು ಕನ್ಕ್ಲೂಷನ್ ಮಾಡೋಣ. 3/5 ಹಿಯರ್ 3/8, 2/6 and 2/4. Observe, we already written the answer and now we will make some conclusions. ಇಲ್ಲಿ ಸೇಮ್ ನ್ಯೂಮರೇಟರ್ ಇದೆ, ನ್ಯೂಮರೇಟರ್ ಸೇಮ್ ಇದೆ. 3 ಮತ್ತು 3 ನ್ಯೂಮರೇಟರ್ ಸೇಮ್ ಇದ್ದಾಗ ಹೆಂಗೆ ಕಂಪೇರ್ ಮಾಡ್ತೀವಿ ಅಂದರೆ, ಯಾವುದು ನಂಬರ್ ಸ್ಮಾಲ್ ಇರುತ್ತೋ ಇವೆರಡು ಕಂಪೇರ್ ಮಾಡಿರಿ. ನ್ಯೂಮರೇಟರ್ ಸೇಮ್ ಇದೆ, ಫಸ್ಟು ಕಂಪ್ಯಾರಿಸನ್ ಮಾಡಬೇಕಾದ್ರೆ ನ್ಯೂಮರೇಟರ್ ಸೇಮ್ ಇದೆನೋ ಡಿನಾಮಿನೇಟರ್ ಸೇಮ್ ಇದೆನೋ ಚೆಕ್ ಮಾಡ್ತೀರಿ. ಇಲ್ಲಿ ನ್ಯೂಮರೇಟರ್ ಸೇಮ್ ಇದೆ. ಈಗ ಈ ಎರಡು ಡಿನಾಮಿನೇಟರ್ಸ್ನ ಕಂಪೇರ್ ಮಾಡ್ತೀರಿ. ಇಲ್ಲಿ ಏನಾಗುತ್ತೆ ಅಂದರೆ ಸ್ಮಾಲರ್ ನಂಬರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್.
ಇಲ್ಲಿ 5 ಅನ್ನೋದು ಸ್ಮಾಲರ್ ನಂಬರ್ ಆಗುತ್ತೆ. ಬಟ್ ಫ್ರ್ಯಾಕ್ಷನ್ ಯಾವುದು ಬಿಗ್ಗರು ಅಂತ ಕೇಳಿದ್ರೆ ನಾವು 3/5 ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಇಲ್ಲಿ ಗ್ರೇಟರ್ ಸಿಂಬಲ್ ಹಾಕಿರೋದು. ಆ್ಯಂಡ್ ಹಿಯರ್ ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದೆ, ಸ್ಮಾಲರ್ ನಂಬರ್ ಅಂದರೆ 4. ನ್ಯೂಮರೇಟರ್ ಸೇಮ್ ಇದೆ, ಕಂಪೇರ್ ಮಾಡಬೇಕು ಡಿನಾಮಿನೇಟರ್ನ ಕಂಪೇರ್ ಮಾಡ್ತೀವಿ. ಸ್ಮಾಲರ್ ನಂಬರ್ ಯಾವುದು ನಮಗೆ 4 ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ಸೊ ಗ್ರೇಟರ್ ಫ್ರ್ಯಾಕ್ಷನ್ ಯಾವುದಾಗುತ್ತೆ 2/4. ನಮಗೆ ನ್ಯೂಮರೇಟರ್ ಸೇಮ್ ಇದ್ದಾಗ ಕಾನ್ಸೆಪ್ಟ್ ಏನಾಗುತ್ತೆ ಉಲ್ಟಾ ಆಗುತ್ತೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ನಿಮಗೆ ಆಲ್ರೆಡಿ ಇಷ್ಟು ದಿನ ಏನು ಕಲ್ತಿದ್ವಿ ಅಲ್ಲ, ಬಿಗ್ಗರ್ ನಂಬರು ಬಿಗ್ಗರ್ ಆಗುತ್ತೆ, ಬಿಗ್ಗರ್ ನಂಬರೇ ಬಿಗ್ಗರ್ ಫ್ರ್ಯಾಕ್ಷನ್ ಆಗುತ್ತೆ, ಸ್ಮಾಲರ್ ನಂಬರ್ ಸ್ಮಾಲರ್ ಫ್ರ್ಯಾಕ್ಷನ್ ಆಗುತ್ತೆ. ಬಟ್ ನ್ಯೂಮರೇಟರ್ ಸೇಮ್ ಇದ್ದಾಗ ಬಿಗ್ಗರ್ ನಂಬರ್ ಇದ್ದರೆ ಅದು ಸ್ಮಾಲರ್ ಫ್ರ್ಯಾಕ್ಷನ್ ಆಗುತ್ತೆ, ಸ್ಮಾಲರ್ ನಂಬರ್ ಇದ್ದರೆ ಅದು ಬಿಗ್ಗರ್ ಫ್ರ್ಯಾಕ್ಷನ್ ಆಗುತ್ತೆ, ಉಲ್ಟಾ ಆಗುತ್ತೆ. ಸೊ ಅದು ಎರಡು ಕನ್ಕ್ಲೂಷನ್, ನ್ಯೂಮರೇಟರ್ ಸೇಮ್ ಇದ್ದಾಗ ಹೇಗೆ, ಡಿನಾಮಿನೇಟರ್ ಸೇಮ್ ಇದ್ದಾಗ ಹೇಗೆ ಅಂತ ತಿಳ್ಕೊಬೇಕು. ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮಗೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್. ಲೆಟ್ಸ್ ಟೇಕ್ ಎಕ್ಸಸೈಸ್ ಪ್ರಾಬ್ಲಮ್ಸ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಕನ್ಫ್ಯೂಷನ್ ಮಾಡಿಕೊಂಡ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋದೇ ಇಲ್ಲ. ಫಸ್ಟು ಕ್ಲಿಯರ್ ಮೈಂಡಾಗಿ ಏನಿದೆ ಕಾನ್ಸೆಪ್ಟ್ ಅಂತ ತಿಳ್ಕೊಂಡು ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿ. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 5.2 page number 63. First fill in the gaps using greater or lesser signs. ಸೊ ಗ್ರೇಟರ್ ಸಿಂಬಲ್ ಅಥವಾ ಲೆಸ್ಸರ್ ಸಿಂಬಲ್ ಎರಡೂ ಸಿಂಬಲ್ಸ್ನ ಯೂಸ್ ಮಾಡಿ ಅಲ್ಲಷ್ಟು ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಅದನ್ನ ಫಿಲ್ ಮಾಡ್ತಾ ಹೋಗಬೇಕು. ಲೆಟ್ಸ್ ಟೇಕ್ ಫಸ್ಟ್ ನಂಬರ್, that is 3/5 and 3/7. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಫಸ್ಟು ಕಂಪ್ಯಾರಿಸನ್ ಕೊಟ್ಟಾಗ ನಾವು ಫಸ್ಟ್ ಥಿಂಕ್ ಮಾಡಬೇಕಾಗಿರೋದು ಐದರ್ ನ್ಯೂಮರೇಟರ್ ಆರ್ ಡಿನಾಮಿನೇಟರ್. ನಿಮಗೆ ಈಗ ಸಿಲೆಬಸ್ಸಲ್ಲಿರೋದು ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಿಗೆ ಹೋದರೆ ನ್ಯೂಮರೇಟರು ಡಿಫ್ರೆಂಟ್ ಆಗಿದ್ದರೆ ಡಿನಾಮಿನೇಟರು ಡಿಫ್ರೆಂಟ್ ಆಗಿದ್ದರೆ ಕಂಪ್ಯಾರಿಸನ್ ಹೆಂಗೆ ಮಾಡಬೇಕು ಅಂತ ಇದೆ ಮೆಥಡ್. ಬಟ್ ನಿಮಗೆ ಈಗ ಸದ್ಯಕ್ಕೆ 5th ಸ್ಟ್ಯಾಂಡರ್ಡ್ಗೆ ಎರಡೇ ಕಾನ್ಸೆಪ್ಟ್ ಇರೋದು, ಐದರ್ ನ್ಯೂಮರೇಟರ್ ಸೇಮ್ ಇರಬೇಕು ಆರ್ ಡಿನಾಮಿನೇಟರ್ ಸೇಮ್ ಇರಬೇಕು. ನೀವು ಕ್ವೆಶನ್ ಕೊಟ್ಟ ತಕ್ಷಣ ನ್ಯೂಮರೇಟರ್ ಸೇಮ್ ಇದೆನಾ ಚೆಕ್ ಮಾಡಿ ಅಥವಾ ಡಿನಾಮಿನೇಟರ್ ಸೇಮ್ ಇದೆನಾ ಚೆಕ್ ಮಾಡಿ. ಡಿನಾಮಿನೇಟರ್ ಸೇಮ್ ಇದ್ದರೆ ನಿಮಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿದೆ, ಬಿಗ್ಗರ್ ನಂಬರ್ ಕಡೆ ನೀವು ಗ್ರೇಟರ್ ಸಿಂಬಲ್ನ ಹಾಕಿ ಬರಿತಾ ಹೋಗ್ತೀರಿ. ಸೊ ನ್ಯೂಮರೇಟರ್ ಸೇಮ್ ಇದ್ದರೆ ಜಸ್ಟ್ ಉಲ್ಟಾ ಮಾಡಬೇಕು. ನ್ಯೂಮರೇಟರ್ ಸೇಮ್ ಇದ್ದರೆ ಸ್ವಲ್ಪ ಅಲರ್ಟ್ ಆಗಿ ಥಿಂಕ್ ಮಾಡಬೇಕು. ಇಲ್ಲಿ ನಮಗೆ ನ್ಯೂಮರೇಟರ್ ಸೇಮ್ ಇದೆ, ಸ್ಮಾಲರ್ ನಂಬರ್ನ ಐಡೆಂಟಿಫೈ ಮಾಡಿ. ನ್ಯೂಮರೇಟರ್ ಸೇಮ್ ಇದೆ, 5 and 7 ಸ್ಮಾಲರ್ ನಂಬರ್ ಯಾವುದು ನಮಗೆ 5 ಆಗುತ್ತೆ. ಸೊ ಈ ಸ್ಮಾಲರ್ ನಂಬರ್ದು ಫ್ರ್ಯಾಕ್ಷನ್ ಏನು 3/5. ಸೊ ಫ್ರ್ಯಾಕ್ಷನ್ ಇಸ್ 3/5. ಸೊ 3/5 ಫ್ರ್ಯಾಕ್ಷನ್ ಈಸ್ ಗ್ರೇಟರ್. ಯಾವುದು ಸ್ಮಾಲರ್ ನಂಬರ್ ಇರುತ್ತೆ ಅದೇ ಫ್ರ್ಯಾಕ್ಷನು ಗ್ರೇಟರ್ ಆಗುತ್ತೆ. ಸೊ ಗ್ರೇಟರ್ ಫ್ರ್ಯಾಕ್ಷನ್ ಇದೆ, ಓಪನ್ ಎಂಡೆಡ್ ಸಿಂಬಲ್ನ ಯೂಸ್ ಮಾಡಿದ್ದೀವಿ. ಇಸ್ ಇಟ್ ಕ್ಲಿಯರ್? ದಿಸ್ ಇಸ್ ದ ಗ್ರೇಟರ್ ಸಿಂಬಲ್. ಆ್ಯಂಡ್ ಸೆಕೆಂಡ್ ಕ್ವೆಶನ್, 9/15, 9/11. ಇಲ್ಲೂ ಅಷ್ಟೇ ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದರೆ ಏನು ಮಾಡ್ತೀರಿ, ಡಿನಾಮಿನೇಟರ್ಸ್ನ ಕಂಪೇರ್ ಮಾಡ್ತೀರಿ. ಡಿನಾಮಿನೇಟರ್ಸಲ್ಲಿ 15 or 11 ವಿಚ್ ಈಸ್ ಬಿಗರ್. 15 and 11 ಯಾವುದು ಸ್ಮಾಲರ್ ಚೆಕ್ ಮಾಡಿಕೊಡ್ರಿ. ನ್ಯೂಮರೇಟರ್ ಮಾಡುವಾಗ ನಾವು ಸ್ಮಾಲರ್ನ ಚೆಕ್ ಮಾಡ್ತಾ ಹೋಗ್ತೀವಿ. 15 and 11 ಯಾವ್ದು ನಮಗೆ ಸ್ಮಾಲರ್ ಆಗುತ್ತೆ, 11 ಸ್ಮಾಲರ್ ಆಗುತ್ತೆ. ಸೊ 11 ಸ್ಮಾಲರ್ ಆಯಿತು ಅಂದರೆ ಈ ಫ್ರ್ಯಾಕ್ಷನ್ ನಮಗೆ ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ಯಾವ ನಂಬರ್ ಸ್ಮಾಲ್ ಇರುತ್ತೋ ಅದೇ ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ ಈ ಕಡೆ ನಾವು ಏನು ಯೂಸ್ ಮಾಡ್ತೀವಿ, ಓಪನ್ ಎಂಡೆಡ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಹೆಂಗೆ ರೀಡ್ ಮಾಡ್ಬೋದು, 9/15 ಇದು ಸಿಂಬಲ್ ಲೆಸ್ಸರ್. 9/15 ಈಸ್ ಲೆಸ್ಸರ್ ದ್ಯಾನ್ 9/11. ಫ್ರ್ಯಾಕ್ಷನ್ಸ್ನ ಈ ಥರ ರೀಡ್ ಮಾಡ್ತೀವಿ ನಾವು. ಇಲ್ಲಿ 3/5 ಗ್ರೇಟರ್ ದ್ಯಾನ್ 3/7. 9/15 ಈಸ್ ಲೆಸ್ಸರ್ ದ್ಯಾನ್ 9/11. ನೆಕ್ಸ್ಟು 4/7 ಆ್ಯಂಡ್ 4/5. 4/5 ಆ್ಯಂಡ್ 4/7 ಇವೆರಡೂ ಹೆಂಗೆ ಕಂಪೇರ್ ಮಾಡ್ತೀರಿ? ಇಲ್ಲೂ ಅಷ್ಟೇ ಫಸ್ಟ್ ಸ್ಟೆಪ್ ಏನು,
ನ್ಯೂಮರೇಟರ್ ಸೇಮ್ ಇದೆನಾ ಡಿನಾಮಿನೇಟರ್ ಸೇಮ್ ಇದೆನಾ ಚೆಕ್ ಮಾಡ್ತೀರಿ. ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದರೆ ಸ್ಮಾಲರ್ ನಂಬರ್ನ ಐಡೆಂಟಿಫೈ ಮಾಡ್ತೀರಿ. 7 and 5 which is smaller? 5 is smaller, so it will become greater fraction. So smaller number ಕಡೆ open ended ಸಿಂಬಲ್ನ ಯೂಸ್ ಮಾಡ್ತೀರಿ. 4/5 is bigger than 4/7. Next, fourth one, 5/12 and 7/12. ಈಗ ಕ್ವೆಶನ್ ಕೊಟ್ಟ ತಕ್ಷಣ ಫಸ್ಟ್ ಸ್ಟೆಪ್ ಏನು, ಡಿನಾಮಿನೇಟರ್ ಸೇಮ್ ಇದೆಯಾ ನ್ಯೂಮರೇಟರ್ ಸೇಮ್ ಇದೆಯಾ ಚೆಕ್ ಮಾಡ್ತೀರಿ. ಈಗ ಚೆಕ್ ಮಾಡಿದ್ರೆ ನಮಗೆ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಫಸ್ಟ್ ಏನು ಮಾಡ್ತೀರಿ, ಗ್ರೇಟರ್ ನಂಬರ್ನ ಐಡೆಂಟಿಫೈ ಮಾಡ್ತೀರಿ. ಸೊ ಗ್ರೇಟರ್ ನಂಬರ್ ಯಾವ್ದು ನಮಗೆ 5 and 7 ಗ್ರೇಟರ್ ನಂಬರ್ 7. ಸೊ 7/12 ಈಸ್ ಗ್ರೇಟರ್. ಸೊ 7 ಕಡೆ ನಾವು ಈ ಥರ ಸಿಂಬಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್, 6/17 ಆ್ಯಂಡ್ 3/17. ಇಲ್ಲೂ ಅಷ್ಟೇ ಎರಡೂ ಕಡೆ ಏನಿದೆ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಗ್ರೇಟರ್ ನಂಬರ್ನ ಸರ್ಚ್ ಮಾಡ್ತೀವಿ. 6 and 3 ಗ್ರೇಟರ್ ನಂಬರ್ ಯಾವುದು 6. ಸೊ ನಮಗೇನಾಗುತ್ತೆ 6/17 ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ಅದೇ ಸೇಮ್ ನ್ಯೂಮರೇಟರ್ ಇದ್ದಾಗ ಸ್ಮಾಲರ್ ನಂಬರ್ ಇರೋದು ಗ್ರೇಟರ್ ಫ್ರ್ಯಾಕ್ಷನ್ ಆಗ್ತಿತ್ತು. ನೆಕ್ಸ್ಟ್ 5/19 ಆ್ಯಂಡ್ 11/19. 5/19 ಆ್ಯಂಡ್ 11/19. ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಯಾವ ಥರ ಐಡೆಂಟಿಫೈ ಮಾಡ್ತೀರಿ, ಗ್ರೇಟರ್ ನಂಬರ್ನ ಸರ್ಚ್ ಮಾಡಿ. 5 and 11. 5 and 11 ಗ್ರೇಟರ್ ನಂಬರ್ ಯಾವುದು 11. ಸೊ 11/19 is a greater fraction. Next, 12/21 and 12/15. Here ಎರಡೂ ಕಡೆ ಏನಾಗಿದೆ ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದರೆ ಸ್ಮಾಲರ್ ನಂಬರ್ನ ಐಡೆಂಟಿಫೈ ಮಾಡಬೇಕು. 21 and 15 ಯಾವ್ದು ನಮಗೆ ಸ್ಮಾಲರ್ 15. ಸೊ 12/15 ಈ ಫ್ರ್ಯಾಕ್ಷನ್ ಏನಾಗುತ್ತೆ ಬಿಗ್ಗರ್ ಆಗುತ್ತೆ. ಸೊ ಈ ಕಡೆ ಓಪನ್ ಎಂಡೆಡ್ ಸಿಂಬಲ್, ಇದು ಈ ಸಿಂಬಲ್ನ ಯೂಸ್ ಮಾಡ್ತೀವಿ ಸರ್, ಲೆಸ್ಸರ್ ಸಿಂಬಲ್. ನೆಕ್ಸ್ಟ್ 8, 11/17 ಆರ್ 11/15. ಇಲ್ಲೂ ಅಷ್ಟೇ ಎರಡು ಕಡೆ ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದರೆ ಸ್ಮಾಲರ್ ನಂಬರ್ನ ಐಡೆಂಟಿಫೈ ಮಾಡಿರಿ. 17 and 15. ಸೊ 15 ನಮಗೆ ಸ್ಮಾಲರ್ ಆಗುತ್ತೆ. 11/15 will become greater fraction. Next, ninth one, 6/11 and 6/15. ನ್ಯೂಮರೇಟರ್ ಸೇಮ್ ಇದೆ. 11 and 15 ನಮಗೆ ಸ್ಮಾಲರ್ ನಂಬರ್ ಯಾವುದು? ಸೊ 11 ಈಸ್ ಅ ಸ್ಮಾಲರ್. ಸೊ 6/11 ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ಸಿಂಬಲ್ನ ಯೂಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಒಂದು ಕ್ಲಾರಿಫಿಕೇಷನು, ಈ ಥರ ಬರೆದ್ರೆ ನಮಗೆ ಗ್ರೇಟರ್ ಸಿಂಬಲ್ ಆಗುತ್ತೆ, ಈ ಥರ ಬರೆದ್ರೆ ಲೆಸ್ಸರ್ ಸಿಂಬಲ್ ಆಗುತ್ತೆ. ಹೌದಾ? ಅದು ಕನ್ಫ್ಯೂಷನ್ ಆಯಿತು ಅಂದರೆ ಯಾವುದು ನಂಬರು ಗ್ರೇಟರ್ ಅಂತ ಇರುತ್ತೆ ಅಲ್ವಾ, ಗೊತ್ತಾಗಿರುತ್ತೆ ಯಾವ ಫ್ರ್ಯಾಕ್ಷನ್ ಗ್ರೇಟರ್ ಅಂತ ಗೊತ್ತಾಗುತ್ತೆ. ಆ ಫ್ರ್ಯಾಕ್ಷನ್ ಕಡೆ, ಆ ಗ್ರೇಟರ್ ಫ್ರ್ಯಾಕ್ಷನ್ ಕಡೆ ಯಾವಾಗಲೂ ಓಪನ್ ಎಂಡೆಡ್, ಇಲ್ಲಿ ನೋಡಿರಿ 2 ಎಂಡ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಬೇಕು. ಸೊ ಸಿಂಬಲ್ ಯೂಸ್ ಮಾಡಬೇಕಾದ್ರೆ ಕನ್ಫ್ಯೂಷನ್ಸ್ ಬೇಡ, ಕ್ಲಿಯರಾಗಿ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಇನ್ 3 ಪ್ರಾಬ್ಲಮ್ಸ್ ಇದೆ, ವಿ ವಿಲ್ ಡೂ ದ್ಯಾಟ್. Tenth one, 14/23, 5/23. ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದರೆ ಏನು ಮಾಡ್ತೀರಿ, ಗ್ರೇಟರ್ ನಂಬರ್ನ ಐಡೆಂಟಿಫೈ ಮಾಡ್ತೀರಿ. 14 or 5. ಆಬ್ವಿಯಸ್ಲಿ 14 ಈಸ್ ಗ್ರೇಟರ್, ಸೊ ವಿ ವಿಲ್ ಯೂಸ್ ಗ್ರೇಟರ್ ಸಿಂಬಲ್ ಫಾರ್ 14/23. Next, 11, 17/20 and 12/20. ಡಿನಾಮಿನೇಟರ್ ಸೇಮ್ ಇದೆ. 17 and 12 ಯಾವುದು ಗ್ರೇಟರ್ ಆಗುತ್ತೆ? 17 ಗ್ರೇಟರ್ ಆಗುತ್ತೆ. ಸೊ 17/20 ವಿಲ್ ಬಿಕಮ್ ಗ್ರೇಟರ್. ನೆಕ್ಸ್ಟ್ 12th one, 14/20
11/15 ಆ್ಯಂಡ್ 8/15. ಡಿನಾಮಿನೇಟರ್ಸ್ ಸೇಮ್ ಇದೆ, ಡಿನಾಮಿನೇಟರ್ಸ್ ಸೇಮ್ ಇದೆ. ನ್ಯೂಮರೇಟರಲ್ಲಿ ಗ್ರೇಟರ್ ನಂಬರ್ನ ಐಡೆಂಟಿಫೈ ಮಾಡ್ತೀವಿ. 11 ಆ್ಯಂಡ್ 8ಅಲ್ಲಿ ಗ್ರೇಟರ್ ನಂಬರ್ ಯಾವುದು? 11. ಸೊ ಈ ಫ್ರ್ಯಾಕ್ಷನ್ನೇ ನಮಗೆ ಗ್ರೇಟರ್ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. This is about comparison of fraction with same numerator and same denominator. ಕ್ಲಿಯರ್ ಆಗಿ ಡಿಫ್ರೆನ್ಸ್ ತಿಳ್ಕೊಡಿ. ನ್ಯೂಮರೇಟರ್ ಇದ್ದಾಗ ಹೆಂಗೆ, ಸೇಮ್ ನ್ಯೂಮರೇಟರ್ ಇದ್ದಾಗ ಹೆಂಗೆ ಕಂಪೇರ್ ಮಾಡಬೇಕು, ಸೇಮ್ ಡಿನಾಮಿನೇಟರ್ ಇದ್ದಾಗ ಹೆಂಗೆ ಕಂಪೇರ್ ಮಾಡಬೇಕು ಅಂತ. ಆಗ ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.